ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು ಕಪ್ನಷ್ಟು ಕಡಲೆಕಾಳನ್ನು ನೆನೆಸ್ಕೊಂಡಿದ್ದೀನಿ ರೀ. ಈ ಒಂದು ಕಡಲೆಕಾಳಲ್ಲಿ ಇವತ್ತೊಂದು ಬೆಳಗ್ಗೆದು ಹೆಲ್ದಿ ಆದಂಥದ್ದು ಬ್ರೇಕ್ಫಾಸ್ಟ್ ರೀ. ಈ ಒಂದು ಕಡಲೆಕಾಳು ನೋಡಿರಿ, ತುಂಬ ಫೈಬರ್ ಕಂಟೆಂಟು ಮತ್ತು ನಮಗೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಒಂದು ಶಕ್ತಿ ಕೊಡುವಂಥದ್ದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯ ಒಂದು ಕಡಲೆಕಾಯಿ ಕಡಲೆಕಾಳು ಇದು ಆಗಿದೆ ರೀ. ಹಾಗಾಗಿ ಇವತ್ತು ಇದರೊಂದು ಆರೋಗ್ಯವಾಗಿ ಬೆಳಗ್ಗೆ ನಮಗೆ ದೋಸೆ ಒಂದು ಮಾಡಬೇಕು ನೋಡಿರಿ. ಹಾಗಾಗಿ ಇವತ್ತೊಂದು ಇದರಲ್ಲೇ ಒಂದು ಒಳ್ಳೆ ಟೇಸ್ಟ್ ಆದಂಥ ಒಂದು ದೋಸೆಯನ್ನು ಮಾಡೋಣ ರೀ. ಇವಾಗ ನೀವು ನೋಡ್ಬೋದು ರೀ, ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ. ಈ ಮಿಕ್ಸಿ ಜಾರಿಗೆ ನಮ್ಮದು ಕಡಲೆಕಾಯಿ ನೆನೆಸಿದ್ದೆ ನೋಡಿರಿ, ಅದನ್ನು ಸಹ ಹಾಕ್ತಾಯಿದ್ದೀನಿ ರೀ. ನೀವು ಅಂದರೆ ಹಿಟ್ಟು ನೆನೆಸೋಕ್ಕೆ ಮರ್ತಿದ್ರಂದರೆ, ಅದು ಅಕ್ಕಿ ನೆನೆಸೋಕ್ಕೆ ಮರ್ತಿದ್ರಂದರೆ ರಾತ್ರಿಗೆ ನಾನು ಇದನ್ನು ರಾತ್ರಿಯೇ ನೆನೆಸಿದ್ದೀನಿ ರೀ. ಅದು 4 ಗಂಟೆ 5 ಗಂಟೆ ಅಂದರೆ ಅಷ್ಟು ಸರಿಗೆ ಬರೋದಿಲ್ಲ. ರಾತ್ರಿ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೀ. ಈ ಒಂದು ಪೇಪರ್ ಅವಲಕ್ಕಿ 1 ಕಪ್ನಲ್ಲೇ ತೊಗೊಂಡಿದ್ದೀನಿ ರೀ. ಈ ಕಪ್ನಲ್ಲಿ ಇವಾಗ ನೋಡಿರಿ, ನಾವು ಇದೇ ಕಪ್ನಲ್ಲೇ ನಾವು ರವೆ ತೊಗೊಂಡಿದ್ದೀನಿ ರೀ. ಬಾಂಬೆ ರವೆ ತೊಗೊಂಡಿದ್ದೀನಿ. ಈ ಒಂದು ಇದಕ್ಕೆ ನಾನು ಬಾಂಬೆ ರವೆಯನ್ನು ಹಾಕೋತಾ ಇದ್ದೀನಿ ರೀ. ಮತ್ತು ಇದಕ್ಕೆ ನೋಡಿರಿ, ನಾನು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಈ ಹಸಿಮೆಣ್ಸಿನ್ಕಾಯಿನೇ ಈ ಥರನೇ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ರೀ ಈ ಒಂದು ಮಿಕ್ಸಿ ಜಾರಿಗೆ. ಮತ್ತು ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾನು ಇಲ್ಲಿ ಶುಂಠಿಯನ್ನು ಹಾಕೋತಾ ಇದ್ದೀನಿ ರೀ. ನೋಡ್ಬೋದು ಶುಂಠಿ, ಇದಕ್ಕೆ ಹಾಕೊಂಡ್ರೆ ತುಂಬ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಮತ್ತು ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ರೀ. ಮತ್ತು ಸ್ವಲ್ಪ 1 ಕಾಲು ಚಮಚದಷ್ಟು ಜೀರಿಗೆ ರೀ. ನಿಮಗೆ ಇಷ್ಟ ಆದರೆ ಎಲ್ಲವನ್ನು ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ರೀ, ನಿಮ್ಮ ಇಷ್ಟ. ಅಂದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ನಾನು ಸ್ವಲ್ಪನೇ 1 ಬೌಲ್ ಅಳತೆನಲ್ಲೇ ಈ ಒಂದು ಬೌಲೇನು ತೊಗೊಂಡು ನೋಡಿರಿ, ಇದು ಅಂದರೆ ಇದೇ ಅಳತೆಯಲ್ಲೇ ನಾನಿಲ್ಲಿ ಸೀಮೆ ಅಕ್ಕಿಯನ್ನು ನೆನೆಸಿದ್ದೀನಿ ರೀ. ಇದಕ್ಕೇ ಹಾಕೋತಾ ಇದ್ದೀನಿ ನಾನು ಸೀಮೆ ಅಕ್ಕಿನೂ ಸಹ. ಇದನ್ನು ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನಾವು ಇವಾಗ ನೋಡಿರಿ, ಇದಕ್ಕೆ ನೋಡಿರಿ, ನಾನು ಇಲ್ಲಿ 1 ಕಪ್ಪು ಅಂದರೆ ಇದೇ ಅಳತೆನಲ್ಲೇ ನಾವು ಈಗ ರವೆ, ಸೀಮೆ ಅಕ್ಕಿ ಮತ್ತು ಅವಲಕ್ಕಿ ತೊಗೊಂಡಿದ್ದು ನೋಡಿರಿ, ಇದೇ ಕಪ್ನಲ್ಲೇ ಇದಕ್ಕೇ ಮೊಸರನ್ನ ಸೇರಿಸ್ತಾ ಇದ್ದೀನಿ ರೀ. ಮತ್ತು ಸ್ವಲ್ಪ ಬೇಕಾದ್ರೂ ನೀವು ಸೇರಿಸ್ಬೋದು. ಅಂದರೆ ಇದು ನಾವು ದೋಸೆ ಬ್ಯಾಟ್ರ್ ಯಾವ ಥರ ಮಾಡ್ತೀವಿ ನೋಡಿರಿ ಮಿಕ್ಸಿ, ಅದೇ ಥರನೇ ಮಾಡಬೇಕು ರೀ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ರೆ, ಯಾಕಂದ್ರೆ ಕಲ್ಲುಪ್ಪು ಒಂದೊಂದ್ಸತಿ ಬೇಗನೆ ಅಂದರೆ ಉಪ್ಪು ಅನ್ನಿಸ್ತದೆ ರೀ. ಅದಕ್ಕೆ ನಾನು ಸ್ವಲ್ಪನೇ ಕಾಲು ಚಮಚಕ್ಕಿನ ಹಾಕ್ಕೊಂತ ಇದ್ದೀನಿ ರೀ. ಇದನ್ನು ನಾವೀಗ ಮಿಕ್ಸಿ ಮಾಡೋಣ ರೀ. ಇವಾಗ ನಮ್ಮದು ಸ್ವಲ್ಪನೇ ಮಿಕ್ಸಿ ಚೆನ್ನಾಗಿ ತಿರುಗಬೇಕು ನೋಡಿರಿ. ಸ್ವಲ್ಪನೇ ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ರೀ. 1 ಬೌಲ್ನಷ್ಟು ನೀರು ನೋಡಿ ಹಾಕೋರಿ, ಬೇಕಿದ್ರೆ ಮೊಸರನ್ನ ಹಾಕ್ಕೋಬೋದು ರೀ. ಇವಾಗ ನಮ್ಮದು ಇದು ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವೆ ರೀ. ಇವಾಗ ನಮ್ಮದು ನೋಡೋಣ ರೀ, ಇದು ತುಂಬ ನೈಸ್ ಆಗಿದೆ ನೋಡ್ಬೋದು ರೀ. ಇದರೊಳಗೆ ಏನು ಇದು ನಮಗೆ ಅಂದರೆ ತರಿ ಕೈಗೇನು ಹತ್ತೋದಿಲ್ಲ ರೀ. ತುಂಬ ಸಾಫ್ಟಾಗಿ ನೈಸಾಗಿಯೇ ನಾವು ಇದನ್ನು ಮಿಕ್ಸಿ ಮಾಡ್ಕೊಬಂದಿದ್ದೇವೆ ರೀ. ಇವಾಗ ನಾವು ನೋಡಿರಿ, ನಾವೇನು ರುಬ್ಕೊತಿದ್ದೇವೆ ನೋಡಿರಿ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ ರೀ. ಇವಾಗ ಈ ಜಾರಿಗೆ ನೋಡಿರಿ, ನಾನು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ರೀ. ಅಂದರೆ ಸ್ವಲ್ಪ ನೋಡಿ ಅಂದರೆ ನಮಗೆ ದೋಸೆ ಬ್ಯಾಟರ್ ಯಾವ ಥರ ನಾವು ಮಾಡ್ಕೊತೀವಿ ನೋಡಿರಿ, ಅದೇ ಥರನೇ ಮಾಡ್ಕೋಬೇಕು ರೀ. ಯಾಕಂದರೆ ಇದು ಮತ್ತೆ ತುಂಬ ನೀರಾದ್ರೂ ನಮಗೆ ದೋಸೆ ಬರೋದಿಲ್ಲ ರೀ. ಸ್ವಲ್ಪನೇ ನೋಡಿ ಹಾಕ್ಕೋಬೇಕು ರೀ ನೀರು. ಈ ಥರನೇ ನಾವು ದೋಸೆ ಬ್ಯಾಟ್ರ್ ಯಾವ ಥರ ನೋಡಿ, ಇದಕ್ಕೇನು ಸೋಡಾ ಅದು ಏನು ಹಾಕೋದಿಲ್ಲ ರೀ. ಯಾಕಂದರೆ ಇದು ಕಡಲೆಕಾಳು ನೋಡಿರಿ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದು ರಾತ್ರಿ ಇಡೀ ನೆಂದಿರ್ತದೆ ನೋಡಿರಿ. ಒಳ್ಳೆಯ ಒಂದು ಹದವಾದಂತಹ ದೋಸೆ ಚೆನ್ನಾಗಿ ಬರುತ್ತೆ ನೋಡ್ಬೋದು. ಇಲ್ಲಾನು ನಾನ್ ಸ್ಟಿಕ್ದು ತವಾನ ಇಟ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ ರೀ. ಇವಾಗ ನಮ್ಮದು ಹಿಟ್ಟು ನೋಡಿರಿ ರೆಡಿ ಆಗಿದೆ. ಇದೇನು ನೀವು ಇಡೋದೇನು ಬೇಡ್ರಿ, ಹಂಗೆ ಹಾಕ್ಬೋದು. ನಿಮಗೆ ಟೈಮ್ ಇಲ್ಲ ಅಂತಂದರೆ, ನಿಮಗೆ ಟೈಮ್ ಇತ್ತು ಅಂದರೆ ಇಡ್ಬೋದು. ನಾನು ಇವಾಗ ಹಾಗೆ ರುಬ್ಬಿದ್ದೀನಿ ನೋಡಿರಿ, ನಾನು ಹಾಗೆ ಮಾಡ್ತಾಯಿದ್ದೀನಿ ಇವಾಗ ತೊಗೊಂಡು. ಇವಾಗ ನಾವು ಇದಕ್ಕೆ ಒಂದು ದೋಸೆಯನ್ನು ಹಾಕೋಣ ನೋಡಿರಿ. ಸಣ್ಣದು ಬೇಕಿದ್ರೆ ಸಣ್ಣದು ಹಾಕ್ಬೋದು ರೀ, ದೊಡ್ಡದು ಬೇಕಿದ್ರೆ ದೊಡ್ಡದು ಹಾಕ್ಬೋದು ರೀ. ತುಂಬ ಈಸಿ, ಒಂಥರ ಪೇಪರ್ ಥರನೇ ದೋಸೆ ಬರ್ತದೆ ನೋಡ್ಬೋದು ರೀ. ನಮ್ಮದು ತುಂಬ ಈಸಿ ಬರುತ್ತೆ ರೀ, ನೋಡ್ಬೋದು. ಇಷ್ಟು ದೊಡ್ಡ ದೋಸೆ ಬಂತು, 1 ಸ್ಪೂನ್ ಹಾಕಿದ್ದೀನಿ ರೀ. ಇವಾಗ ನೋಡಿರಿ, ಸ್ವಲ್ಪನೇ ನಾವು ಆಯಿಲನ್ನು ಹಾಕೋಣ್ರಿ. ಇದ್ರ ಮೇಲೇ ಸ್ವಲ್ಪನೇ ಸೈಡ್ನಲ್ಲೂ ಒಂಚೂರು ಡ್ರಾಪ್ ಥರ ಆಯಿಲ್ ಬಿಟ್ಟರೆ ಸಾಕು ರೀ.
ಇವಾಗ ನಮ್ಮದು ದೋಸೆ ರೆಡಿಯಾಗಿದೆ ರೀ. ಇದನ್ನು ಇದೇ ಥರನೇ ತೆಗೆದು ಸಾಕ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಒಳ್ಳೆ ಒಂದು ಕಲರ್ ಬಂದಿದೆ ದೋಸೆ. ಇವಾಗ ಈ ಸೈಡ್ನ ತೆಗೆದು ನೋಡೋಣ ರೀ. ನಮ್ಮದು ದೋಸೆ ನೋಡಿರಿ ಚೆನ್ನಾಗಿ ರೆಡಿಯಾಗಿದೆ. ಒಳ್ಳೆ ಒಂದು ಬ್ರೇಕ್ಫಾಸ್ಟಿಗೂ ಆಗುತ್ತೆ ರೀ, ಮತ್ತು ಮಧ್ಯಾಹ್ನ ಲಂಚಿಗೂ ಆಗುತ್ತೆ. ನೋಡ್ಬೋದು ನಮ್ಮ ದೋಸೆ. ಇವಾಗ ನಾನು ಇದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ ರೀ. ಸ್ವಲ್ಪನೇ ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ತೆಂಗಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಹುರಿಗಡಲೆ ರೀ. ಇದು ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ 2 ತುಂಡು ಮಾಡಿ ಇಟ್ಕೊಂಡಿನಿ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೆ ತೆಂಗಿನಕಾಯಿ ಚೂರು ಮತ್ತು ಹುರಿಗಡಲೆಯನ್ನು ಹಾಕ್ತಾ ಇದ್ದೀನಿ ರೀ. ಉಪ್ಪು ಹುರಿಗಡಲೆ ಎಲ್ಲ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡ್ರಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿಯಾಗಿದೆ. ನೀವು ಬೇಕಿದ್ರೆ ಒಗ್ಗರಣೆ ಹಾಕ್ಕೋಬೋದು ರೀ, ನಾನು ಒಗ್ಗರಣೆ ಏನು ಹಾಕೋದಿಲ್ಲ. ಇವಾಗ ನೋಡ್ಬೋದು ರೀ, ಇಷ್ಟು ದೊಡ್ಡದು ದೋಸೆಯನ್ನು ಹಾಕಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಒಳ್ಳೆ ಗರಿ ಗರಿ ಆದಂಥ ದೋಸೆ ರೆಡಿಯಾಗಿದೆ ರೀ. ನೋಡ್ಬೋದು ನೋಡಿರಿ, ಎಷ್ಟು ಚೆನ್ನಾಗಿ ಈ ಥರನೇ ಇಷ್ಟು ದೊಡ್ಡದು ದೋಸೆ ಚೆನ್ನಾಗಿ ಒಳ್ಳೆ ಒಂದು ಗರಿ ಗರಿ ಆದಂಥ ದೋಸೆ ರೀ. ನೋಡ್ಬೋದು ರೀ, ನಮ್ಮದು ದೋಸೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.